ಮಳವಳ್ಳಿ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಕೆಂಪೇಗೌಡರವರು 1537ರಲ್ಲಿ ಸುಂದರವಾದ ಬೆಂಗಳೂರು ನಗರವನ್ನು ಕಟ್ಟಿ ಬೆಳೆಸಿದವರು. ಅವರು ಕೇವಲ ನಗರ ನಿರ್ಮಾಪಕರಷ್ಟೇ ಅಲ್ಲದೆ ಜಾತ್ಯತೀತ ಮನೋಭಾವದ ರೈತಪರ ಮತ್ತು ಪ್ರಜಾವಾತ್ಸಲ್ಯದ ದೊರೆಯಾಗಿದ್ದರು ಎಂದು ನಿರ್ವಾಹಕ ಇಂಜಿನಿಯರ್ ಪುಟ್ಟಸ್ವಾಮಿ ತಿಳಿಸಿದರು. 517ನೇ ಶ್ರೀ ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಹಂಪಿಯ ವೈಭವದಿಂದ ಪ್ರೇರಿತರಾಗಿ ಅವರು ಬೆಂಗಳೂರು ಕೋಟೆ, ವಸತಿ ಪ್ರದೇಶಗಳು ಮತ್ತು ಕೆರೆಗಳನ್ನು ನಿರ್ಮಿಸಿದರು. ಪ್ರಜೆಗಳಿಗೆ ಕುಡಿಯುವ ನೀರಿಗಾಗಿ ಕೆರೆಗಳನ್ನು ನಿರ್ಮಿಸಿದ್ದು ಅವರ ದೂರದೃಷ್ಟಿ ಸಾಕ್ಷಿ ಎಂದು ತಿಳಿಸಿದರು. ಇಂಜಿನಿಯರ್ ಪ್ರೇಮ್ ಕುಮಾರ್ ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿದ್ದುಕೊಂಡು ಬೆಂಗಳೂರು ನಗರಕ್ಕೆ ಭದ್ರ ಬುನಾದಿ ಹಾಕಿದವರು. ಕೋಟೆ, ಕೆರೆಗಳು ಮತ್ತು ನಗರದ 4 ದಿಕ್ಕುಗಳಲ್ಲಿ ಗಡಿ ಗೋಪುರಗಳನ್ನು ನಿರ್ಮಿಸಿದವರು. ಇವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು ಎಂದು ತಿಳಿಸಿದರು. ಬಗ್ಗೆ ಹೇಳಬೇಕು ಅಂದರೆ ದಿನಗಟ್ಟಲೆ ಇದ್ರೂ ಸಾಕಾಗಲ್ಲ. ಆದರೆ ನಾವು ಅವರು ಮಾಡಿರುವಂಥ ಕೆಲಸಗಳನ್ನು, ಅವರು ಮಾಡಿರುವಂಥ ಸಾಮಾಜಿಕ ಹಾಗೂ ಧಾರ್ಮಿಕ ಜನೋಪಯೋಗಿ ಕೆಲಸಗಳನ್ನು ನಾವಿವತ್ತು ನೆನ್ಕೋಬೇಕು. ಯಾಕೆಂದರೆ ಅವರು ಮಾಡಿರೋಂಥ ಕೆಲಸ ನೆನ್ಕೊಳ್ಳೋದ್ರಿಂದಲೇ ನಾವಿವತ್ತು 517 ವರ್ಷ ಆದರೂ ಕೂಡ ಅವರನ್ನು ನಾವು ನೆನ್ಕೋತಾ ಇರೋದು. ಮುಖ್ಯವಾಗಿ ಅವರು 1510ರಲ್ಲಿ ಬೆಂಗಳೂರು ಜಿಲ್ಲೆ ಯಲಹಂಕದಲ್ಲಿ ಕೆಂಪನಂಜೇಗೌಡ ಮತ್ತು ಲಿಂಗಾಂಬೆ ದಂಪತಿಗಳ ಮಗನಾಗಿ ಹುಟ್ಟಿ, ಅವರು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಸಾಮಂತ ರಾಜರಾಗಿ ಆಳ್ವಿಕೆಯನ್ನು ನಡೆಸಿರ್ತಾರೆ. ಅವರು ಬೆಂಗಳೂರು ನಗರವನ್ನು ಮುಖ್ಯವಾಗಿ ಅವರು ನಿರ್ಮಾಣ ಮಾಡೋಕ್ಕೆ 1530ರಲ್ಲಿ ಅವರು ಅಡಿಪಾಯನ ಹಾಕಿ ಸುತ್ತಲೂ 4 ಕಡೆ ಕೋಟೆಗಳು ಹಾಗೂ ಜನಗಳಿಗೆ ಹಾಗೂ ಜಾನುವಾರುಗಳಿಗೆ ಉಪಯೋಗ ಆಗಬೇಕು ಅಂತ ಕೆರೆ ಕಟ್ಟೆಗಳನ್ನು ಕಟ್ಟಿಸ್ತಾರೆ. ಹಾಗೂ ವ್ಯಾಪಾರಕ್ಕೆ ಅನುಕೂಲ ಆಗಬೇಕು ಅಂತ ಪೇಟೆಗಳು, ಚಿಕ್ಕಪೇಟೆ, ಈ ಥರ ಪೇಟೆಗಳು ಎಲ್ಲನೂ ಕೂಡ ನಿರ್ಮಾಣ ಮಾಡಿ ಅವರು ಧಾರ್ಮಿಕವಾಗಿ ಮತ್ತು ಸಾಹಿತ್ಯದಲ್ಲೂ ಕೂಡ ಅವ್ರಿಗೆ ಹೆಚ್ಚು ಒಲವು ಇದ್ದುದರಿಂದ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಾಲಯ ಹಾಗೂ ದೊಡ್ಡ ಗಣಪತಿ ದೇವಸ್ಥಾನ ಎಲ್ಲನೂ ಕೂಡ ಅವರ ಅವಧಿಯಲ್ಲೇ ನಿರ್ಮಾಣ ಮಾಡಿರೋದು. ಅದರ ಜೊತೆಗೆ ಅವರು ಸಾಹಿತಿಗಳು ಕೂಡ ಆಗಿದ್ದರು. ಅದಕ್ಕೆ ಮುಖ್ಯವಾಗಿ ತೆಲುಗಿನಲ್ಲಿ ಗಂಗಾ ಗೌರಿ ಅನ್ನೋ ಒಂದು ಇದನ್ನು ಕೂಡ, ಅಂದರೆ ತೆಲುಗು ಕೃತಿನೂ ಕೂಡ ಅವರು ರಚಿಸಿದರು. ಶುಭಾಶಯಗಳು. ನಾವು ಒಬ್ಬ ಮಹನೀಯರನ್ನ ಇಷ್ಟು ವರ್ಷ 517 ವರ್ಷ ಆದರೂ ನೆನೆಸ್ಕೋತೀವಿ ಅಂದರೆ ಅವರು ಆಗಿನ ಕಾಲದಲ್ಲಿ ನಿಸ್ವಾರ್ಥ ಸೇವೆಯಿಂದ ಸಾಹೇಬ್ ಹೇಳ್ದಂಗೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ. ಈಗ ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಅದು ಬೇಸ್ಮೆಂಟ್ ರೆಡಿ ಇರಬೇಕು. ಬೇಸ್ಮೆಂಟು ಹೆಂಗೆ ರೆಡಿ ಇರಬೇಕು ಅಂದರೆ ಅದ್ರ ಮೇಲೆ ನಾವೊಂದು 3-4 ಫ್ಲೋರ್ ಕಟ್ತೀವಿ ಅಂತ ಮುಂದೆ ಉದ್ದೇಶ ಇದ್ದರೆ ಅದನ್ನ ಯಾವ ರೀತಿ ನಾವು ಅಡಿಪಾಯ ಹಾಕ್ಕೊಡ್ಬೇಕು ಅಂತಂದ್ಬಿಟ್ಟು ಅದನ್ನು ನಾವು ಪ್ಲ್ಯಾನ್ ಮಾಡ್ಕೊಬೇಕು. ಇಲ್ಲಾಂದರೆ ಅದೆಲ್ಲ ಬಿದ್ದೋಗುತ್ತೆ. ಅದೇ ರೀತಿ ಬೆಂಗಳೂರಿಗೆ ಒಂದು ಸ್ಟ್ರಕ್ಚರಲ್ ಹಿಂಗಿರಬೇಕು ನಮ್ಮ ಬೆಂಗಳೂರು ಅಂತಂದ್ಬಿಟ್ಟು ಅದನ್ನು ನಿರ್ಮಾತ ಕೆಂಪೇಗೌಡರು. ಈಗ ಬೆಂಗಳೂರು ಯಾವ ರೀತಿ ಬೆಳೆದಿದೆ, ಸಿಲಿಕಾನ್ ಸಿಟಿ, ವರ್ಲ್ಡಲ್ಲೇ ಹೆಸರುವಾಸಿಯಾಗಿದೆ ಬ್ಯಾಂಗ್ಳೂರು. ಎಷ್ಟೋ ಜನಗಳಿಗೆ ಉದ್ಯೋಗಾವಕಾಶ ಸಿಗ್ತಾಯಿದೆ, ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ಸೊ ಆ ರೀತಿ ಅವರು ಅಷ್ಟು ವರ್ಷಗಳ ಹಿಂದೆ ಮಾಡಿದ್ದನ್ನ ಪರಿಕಲ್ಪನೆನ ನಾವೇನು ಮಾಡಬೇಕು? ನಾವು ಅವ್ರ ಥರ ಎಲ್ಲ ನಾವು ಮಾಡೋಕ್ಕಾಗೋದಿಲ್ಲ. ಸೊ ನಾವೇನು ಮಾಡಬೇಕು? ನಾವು ಮಾಡೋ ಕೆಲಸದಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತಿದ್ದೀವಿ ಅಲ್ಲಿ ಜನಗಳ ಸೇವೆ ನೀಟಾಗಿ ಮಾಡಬೇಕು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರ್ ಆಗಿ ನನ್ನ ಆಫೀಸಿಗೆ ಬರೋ ಗ್ರಾಹಕ ಏರಿಯಾ ಇದೆ, ಅಲ್ಲಿ ಗ್ರಾಹಕರುಗಳನ್ನ ಅವರಿಗೆ ಕರೆಕ್ಟಾಗಿ ಮಿನಿಮಮ್ ಪವರ್ ಸಪ್ಲೈ ಏನಿದೆ ಗೌರ್ಮೆಂಟಿಂದ ಆದೇಶ ಇದೆ, ಅದ್ರ ಪ್ರಕಾರ 7 hours ಪವರ್ ಸಪ್ಲೈ ಫಾರ್ ಎಪಿಸೆಟ್ಸು 24 hours ನಿರಂತರ ಜೊತೆ ಕೊಡಬೇಕು ಅಂತ ಇದೆ. ಅದನ್ನು ನೀಟಾಗಿ ಕೊಡೋಕ್ಕೆ ನಾವೇನು ಮಾಡಬೇಕು ಅದನ್ನು ಮಾಡಬೇಕು. ಅಷ್ಟು ಕೊಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಗ್ರಾಹಕ ಇದ್ರು ಆಗ ಒಳ್ಳೊಳ್ಳೆ ಸೇವೆ ಮಾಡಿ ಹೋಗಿದ್ದಾರೆ. ನೀವು ಅದೇ ಏರಿಯಾಗೆ ಹೋಗಿ ಕೆಲಸ ಮಾಡಿದ್ರು. ಈಗ ನೆಕ್ಸ್ಟ್ ಶಿವಕುಮಾರ್ ಅವರು ಇನ್ನೊಂದು ವರ್ಷ ಬಿಟ್ಟು ರಿಟೈರ್ಡ್ ಆಗ್ತಾರೆ ಅಂದರೆ ಶಿವಕುಮಾರ್ ಅಂತ ಇದ್ರು ಅಂತಂದ್ಬಿಟ್ಟು ನೆನೆಸ್ಕೋತಾರೆ. ಕ್ಲೀನಾಗಿ ಕೆಲಸ ಮಾಡ್ತಿದ್ದ ಪುಟ್ಟರಾಜು ಈಗ ಎತ್ತಮಡಿ ಪಂಚಾಯತಿಯಿಂದ ಬಂದಿಯಾನೆ, ಈಗ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತೀವಿ. ಈಗಲೂ ಅಂಥ ಲೈನ್ಮನ್ಗಳು ಇಲ್ಲಪ್ಪ ಅಂತಂತ ನೆನೆಸ್ಕೋತಾರೆ. ಏನಕ್ಕೆ? ನಾವು ಕೆಂಪೇಗೌಡರು ಥರ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಮಾಡೋ ಕೆಲಸಗಳು ಈಗ ನಮಗೆ ಏನು ನಮಗೆ ಪವರ್ ಕೊಟ್ಟಿದೆ ಅದರಲ್ಲಿ ನಾವು ಎಲ್ಲ ಜನಗಳಿಗೆ ನಾವು ಒಳ್ಳೆ ಸೇವೆ ಮಾಡ್ತು ಅಂತ ಹೇಳಿದ್ರೆ ನಾವು ಒಂದು ಜನಗಳ ಮನದಲ್ಲಿ ಉಳಿತೀವಿ ಅನ್ನೋದೇ ಅಷ್ಟೇ ಉದ್ದೇಶ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಚಾಮುಂಡೇಶ್ವರಿ ಕಂಪ್ನಿಗೆ ಎಲ್ಲರಿಗೆಲ್ಲ ಪ್ರೈವೇಟೈಸೇಷನ್ ಆಗ್ತಾ ಅಂತ ಗೊತ್ತಿದೆ. ಅದು ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ.
ಬಟ್ ಕೊಟ್ಟರೆ ಅದೆಲ್ಲ ಜನಗಳೇ ನಮ್ಮ ಪರವಾಗಿ ಹೋರಾಟ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಜೂನ್ ಶಿಕ್ಷಣ ಅಲ್ಲಿ ಅವರು ಇದಾಗಿದ್ರು ಆಯಿತಾ. ಅವ್ರು ಅಷ್ಟನ್ನು ಅಚ್ಚುಕಟ್ಟಾಗಿ ಬೆಳೆದು ಒಂದು ಬೆಂಗಳೂರಿಗೆ ರೋಲ್ ಮಾಡಲ್ ಆದರು. ನಿಮಗೆ ಕೊಟ್ಟಿರೋದು ಒಂದು ಕ್ಯಾಂಪ್, ಆ ಕ್ಯಾಂಪಲ್ಲಿ ನೀವು ರೋಲ್ ಮಾಡಲ್ ಆಗಿ ಅಷ್ಟೇ ಕಂಪನಿಗೆ ಆರ್ಥಿಕವಾಗಿ ಇದು ಮಾಡೋಕ್ಕೆ ಒಳ್ಳೇದಾಗಂಗೆ ಮಾಡಿ ಗ್ರಾಹಕರಿಗೆ ಒಳ್ಳೆ ಸೇವೆ ಕೊಡಿ ಅಂತ ಹೇಳ್ಬಿಟ್ಟು ಈ ದಿನ ನನ್ನ